ಓಡಿ ಬರುವಾಗ ಇವರ ಬೈಕ್ ಸ್ಟಾರ್ಟ್ ಮಾಡೋ ಅಂದಾಜಲ್ಲಿರುವಾಗ ನನಗೆ ಏನು ಮಾಡಲಿಕ್ಕೆ ಗೊತ್ತದೆ, ಅವನಿಗೆ ಕಲ್ಲು ಬಿಸಾಡಿದೆ ಎದೆಗೆ. ಅದು ನೇರ ಎದೆಗೇನೆ ಬಿದ್ದಿದೆ. ಯಾಕಂದರೆ ನನಗೆ ಬೇರೆ ಯಾರೂ ಇಲ್ಲ ಆ ರೀತಿ ಕಲ್ಲು ಬಿಸಾಡಿದ ನಂತರ ಅವ ಇನ್ನೊಬ್ಬ ಹಿಂದ್ಗಡೆ ಗಂಟು ಹೊತ್ತ ಅವನಿಗೆ ಕೂತ್ಕೊಳ್ಳಿಕ್ಕೆ ಆಗಲಿಲ್ಲ. ಅವ ಏನು ಮಾಡದ ಪರಿಸ್ಥಿತಿಯಲ್ಲಿ ಇವ ಬೈಕನ್ನು ಬಿಟ್ಟು ಅವ ಬೈಕ್ ಓಡಿಸಿಕೊಂಡು ಹೋದ. ಇವ ಮಾತ್ರ ಇಲ್ಲೇ ಬಾಕಿ ಅದ. ಆದರೂ ಇದನ್ನು ಹೊತ್ಕೊಂಡು ಹೋಗುವಾಗ ಇನ್ನೊಂದು ಕಲ್ಲು ಬಿಸಾಡಿದೆ. ಅವನ ಕಾಲು ಜಾರಿದ ಹಾಗೆ ಆಗಿ ಗೋಣಿಚೀಲ ಮತ್ತು ಅವನು ಬೀಳುವಾಗೆ ಆದ. ಗೋಣಿಚೀಲವನ್ನು ಬಿಟ್ಟ ಅವ ಓಡಿದ. ಅವ ಬೀರಿ ಆ ಕಡೆ ಹೋಗಿದ್ದಾನೆ. ಮಂಗಳೂರು ಕಡೆ ಬೈಕ್ ಚಲಾಯಿಸಿ ಅಂದರೆ ಚಿನ್ನಾಪುರ ದೋಚಿದ್ದಾರೆ ಎಲ್ಲ ದೋಚಿಲಿಲ್ಲ, ಏನೂ ಆಗಿಲ್ಲ. ಯಾಕಂದರೆ ನಾವು ಗೋಣಿ ಚೀಲ ಕಟ್ಟಲಿಲ್ಲ. ಅದು ಗೋಣಿ ಚೀಲ ಹಾಗೇನೆ ಇತ್ತು, ಅದನ್ನು ಅಲ್ಲೇ ಬಿಟ್ಟು ಓಡಿತಲ್ಲ. ನಾವು ಮತ್ತೆ ಹಲ್ಲೆ ಮಾಡಿದ್ರ? ಇಲ್ಲ, ಹಲ್ಲೆ ಮಾಡ್ಲಿಕ್ಕೆ ನಮ್ಮ ಮನೆ ಟಚ್ ಮಾಡಲಿಲ್ಲ, ಮಾತಾಡಲಿಲ್ಲ, ಮೈ ಟಚ್ ಮಾಡಲಿಲ್ಲ. ಅದೇ ಚೂರಿ ತೋರಿಸಿದ್ದು ಮಾತ್ರ ಇತ್ತು. ಮುಖಕ್ಕೆ ಮಾಸ್ಕ್ ಕಟ್ಟಲಿಲ್ಲ, ಫುಲ್ ಕವರ್ ಇದ್ದ ಹೆಲ್ಮೆಟ್. ಇಬ್ಬರು ತುಂಬ ಹೈಟ್ ಇದ್ದ. ನಮ್ಮ ರಾಮಚಂದ್ರ. ನಿಮ್ಮ ಹೆಸರು? ರಾಮಚಂದ್ರ. ಇಲ್ಲಿ ನೀವು ಓಡಿದವನು, ಅವನು ನಡ್ಕೊಂಡೇ ಓಡೋದು.